झुकेगा नहीं साला। एंड फाइट है, एंड फाइट है, एंड ऐसी फाइट हॉलीवुड टॉलीवुड जितनी भी मूवी है ना सब कॉपी करेगी। बॉलीवुड को झुका दिया। जितना पैसा लगा के आया ना मेरा सूल हो गया। क्या बात है। पुष्पा 2 इज ए सुपर डुपर पैसा वसूल फिल्म। सुकुमार ने अपने अलग ही अंदाज में इस कमर्शियल सिनेमा को रीडिफाइन किया। मूवी कौन बनाता है भाई? दिस इज क्रेजी। ऑडियंस को पागल कर दिया है इस मूवी ने। ಹಿಂದಿ ರಿವ್ಯೂವರ್ಸ್ಗಳು ಪುಷ್ಪಾ ಸಿನಿಮಾದ ಬಗ್ಗೆ ಮಾಡಿರೋ ರಿವ್ಯೂ ಅನ್ನು ನೋಡಿ ನಂಗೆ ತಲೆ ಕೆಟ್ಟೋಗಿದ್ದಂತೂ ನಿಜ. ಯಾಕಂದ್ರೆ ಇದೇ ಮೂವಿನ ಕನ್ನಡ ರಿವ್ಯೂವರ್ಸ್ಗಳು ಬೇರೆ ತರನೇ ಹೇಳಿದ್ದಾರೆ. ಆಮೇಲೆ ಪುಷ್ಪಾ 2 ಸಿನಿಮಾವನ್ನ ನೋಡಿದ್ಮೇಲೆ ನಂಗೆ ಗೊತ್ತಾಯ್ತು ಹಿಂದಿ ರಿವ್ಯೂವರ್ಸ್ಗಳಿಗೆ ಚೆನ್ನಾಗಿ ಸಿಕ್ಕಿದೆ ಅಂತ. ನಾನು ಪುಷ್ಪಾ ಮೂವಿಗೆ ಹೋದಾಗ ನನ್ನ ತಲೆಯಲ್ಲಿ ಪುಷ್ಪಾ KGF ಗಿಂತ ಬೆಟರ್ ಇರುತ್ತೆ ಅಥವಾ ಈಕ್ವಲ್ ಇರುತ್ತೆ ಅಂತಾನೆ ಅನಿಸ್ತಾ ಇತ್ತು. ಇದೇ ನಾನು ಮಾಡಿರೋ ದೊಡ್ಡ ತಪ್ಪು ನೋಡಿ. ಅವತ್ ನಂಗೆ ಗೊತ್ತಾಯ್ತು ಪ್ಯಾನ್ ಇಂಡಿಯಾ ಮೂವಿ, ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ ಮತ್ತೆ ದೊಡ್ಡ ಕಲೆಕ್ಷನ್ ಇವೆಲ್ಲ ಇದ್ರೆ ಒಳ್ಳೆ ಕಥೆನೂ ಇರ್ಬೇಕಂತ ರೂಲ್ಸ್ ಇಲ್ಲ ಅಲ್ವಾ. ಆದ್ರೆ ಪುಷ್ಪಾ ಮೂವಿ ಕಲೆಕ್ಷನ್ KGF ಗಿಂತ ತುಂಬಾ ಮುಂದೆ ಇದೆ. ಇದೇ ಪಾಯಿಂಟ್ ನಂಗೆ ಇವತ್ತು ಈ ಎರಡು ಮೂವಿಗಳ ಕಂಪ್ಯಾರಿಸನ್ ಮಾಡೋದಕ್ಕೆ ಯೋಚನೆ ಬಂದಿದ್ದು. ಈ ವಿಡಿಯೋದಲ್ಲಿ ನಾನು KGF ಮತ್ತೆ ಪುಷ್ಪಾ ಈ ಎರಡು ಮೂವಿಗಳಲ್ಲಿ ಯಾವುದು ಬೆಸ್ಟ್ ಮತ್ತೆ ಅದು ಯಾಕೆ ಅಂತ ಹೇಳ್ತೀನಿ. ಇದು ನನ್ನ ಒಪಿನಿಯನ್ ಆಗಿರುತ್ತೆ. ನಿಮ್ಮ ಒಪಿನಿಯನ್ ಅನ್ನ ಕೆಳಗಡೆ ಕಮೆಂಟ್ ಮಾಡಿ. ನಂಬರ್ 1, ಬಜೆಟ್ ಅಂಡ್ ಕಲೆಕ್ಷನ್. ಈ ಎರಡು ಸಿನಿಮಾದ ನಿರ್ಮಾಣಕ್ಕೆ ಬೇಕಾಗಿರೋ ಬಜೆಟ್ ಅನ್ನು ನೋಡಿದ್ರೆ KGF 2 ಭಾಗಗಳಿಗೆ ಹೆಚ್ಚು ಕಮ್ಮಿ 180 ಕೋಟಿ ಖರ್ಚಾಗಿದೆ. ಹಾಗೆ ಈ ಎರಡು ಮೂವಿಗಳು 1500 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಅದೇ ಪುಷ್ಪಾ ಪಾರ್ಟ್ 1ಗೆ ಹೆಚ್ಚು ಕಮ್ಮಿ 100 ಕೋಟಿ ಖರ್ಚಾಗಿರುತ್ತೆ. ಆದ್ರೆ ಪಾರ್ಟ್ 2 ನಲ್ಲಿ ಅಲ್ಲು ಅರ್ಜುನ್ 300 ಕೋಟಿ ತಗೊಂಡಿದ್ದಾರೆ. ಹಾಗೆ ಟೋಟಲ್ ಬಜೆಟ್ 500 ಕೋಟಿ ಆಗಿದೆ. ಹಾಗೆ ಈ ಎರಡು ಮೂವಿಗಳು 2000 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ. KGF ಹೆಚ್ಚು ಕಮ್ಮಿ ಅದರ ಬಜೆಟ್ ಇನ 9 ರಿಂದ 10 ಪಟ್ಟು ಕಲೆಕ್ಷನ್ ಅನ್ನ ಮಾಡಿದೆ. ಮತ್ತೆ ಪುಷ್ಪಾ ಅದರ ಬಜೆಟ್ ಗಿಂತ 4 ಪಟ್ಟು ಕಲೆಕ್ಷನ್ ಅನ್ನ ಮಾಡಿದೆ. KGF ನಲ್ಲಿ ಮಾಡಿರೋ ಖರ್ಚು ನಮಗೆ ಕಾಣುತ್ತೆ. ಆದ್ರೆ ಪುಷ್ಪಾದಲ್ಲಿ 500 ಕೋಟಿ ಹಾಕಿದ್ರು ಅಲ್ಲಿ ವಾವ್ ಅನ್ನೋ ಎಡಿಟಿಂಗ್ ಪ್ಯಾಟರ್ನ್ ಕಾಣಿಸಲ್ಲ. ಹಾಗೆ ಅಲ್ಲಲ್ಲಿ ಬ್ಲಂಡರ್ಸ್ ಗಳು ನಮ್ಗೆ ಕಾಣಿಸುತ್ತೆ. ಹಾಗೆ ಇವರು ನಾವು 500 ಕೋಟಿ ಹಾಕಿದೀವಿ ಅಂತ ಹೈಪ್ ಕೊಟ್ಟಿದ್ದೆ ಜಾಸ್ತಿ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ 1 ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಹೂ ಕಣಪ್ಪ, ಕೋಟಿ ರೂಪಾಯಿ ಅಂತ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ? ಹೂ ಕಣಪ್ಪ, ಲೆಕ್ಕ ಹಾಕಿದೀನಿ, ಕೋಟಿ ರೂಪಾಯಿ. ಹಾಗೆ ಈ ಎರಡು ಮೂವಿಗಳ ಕಾಸ್ಟಿಂಗ್ ಚೆನ್ನಾಗಿದೆ. ಬಟ್ KGF ಬಜೆಟ್ ಜೊತೆ ಕಂಪೇರ್ ಮಾಡಿದ್ರೆ KGF ಮುಂದೆ ನಿಲ್ಲುತ್ತೆ. ನಂಬರ್ 2, ದ ಪ್ಲಾಟ್. ಈ ಎರಡು ಮೂವಿಗಳ ಸ್ಟೋರಿ ಲೈನ್ ಕಡೆ ಬಂದಾಗ ಆಲ್ಮೋಸ್ಟ್ ಎರಡು ಮೂವಿಗಳ ಪ್ಲಾಟ್ ಒಂದೇ ಆಗಿದೆ. ಆದ್ರೆ ಪುಷ್ಪಾ KGF ಪ್ಲಾಟ್ ಅನ್ನ ಕದಿಬಹುದು, ಅದರಲ್ಲಿರೋ ಡೀಟೈಲಿಂಗ್ ನ ಕದಿಯೋಕ್ಕಾಗಲ್ಲ. KGF 1 and 2 ನಲ್ಲಿ ಸ್ಟೋರಿ ಎಲ್ಲಿ ಎಂಡ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಗೆ ಕ್ಲಿಯರ್ ಇರುತ್ತೆ. ಅದನ್ನ ಯಾರು ನರೇಟ್ ಮಾಡ್ತಿದ್ದಾರೆ ಅಂತಾನು ನಮ್ಗೆ ಗೊತ್ತಿರುತ್ತೆ. ಆದ್ರೆ ಅದೇ ಪುಷ್ಪಾದಲ್ಲಿ ನಾವು ಅದನ್ನ ನೋಡಿದಾಗ ಪಾರ್ಟ್ 1 ನಲ್ಲಿ ಕೇಶವ ಕತೆ ಹೇಳ್ತಾ ಇರ್ತಾನೆ. ಆದ್ರೆ ಪಾರ್ಟ್ 2 ನಲ್ಲಿ ಯಾರ್ ಕತೆ ಹೇಳ್ತಿದ್ದಾರೆ, ಏನ್ ವಿಷಯ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಹಾಗೆ ಪುಷ್ಪಾ ಪಾರ್ಟ್ 1 ಎಲ್ಲಿ ಎಂಡ್ ಆಯ್ತೋ ಹಾಗೆ ಪಾರ್ಟ್ 2 ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಅದೇ KGF ನೋಡಿದ್ರೆ ಚಾಪ್ಟರ್ 1 ಎಲ್ಲಿ ಎಂಡ್ ಆಗುತ್ತೋ ಹಂಗೆ ಚಾಪ್ಟರ್ 2 ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಒಂದು ಕ್ಲಿಯರ್ ಐಡಿಯಾ ಇರುತ್ತೆ ಕ್ಯಾರೆಕ್ಟರ್ ಜರ್ನಿ ಬಗ್ಗೆ. ಹಾಗೆ KGF ಅಲ್ಲಿ ನಮ್ಗೆ ಯಾವ ಪಾಯಿಂಟ್ ಅಲ್ಲೂ ಕೂಡ ಲ್ಯಾಗ್ ಅಂತ ಅನ್ಸಲ್ಲ. ಆದ್ರೆ ಪುಷ್ಪಾ ಪಾರ್ಟ್ 1 ಮತ್ತೆ 2 ನಲ್ಲಿ, ಎಸ್ಪೆಷಲಿ ಪಾರ್ಟ್ 2 ನ ಸೆಕೆಂಡ್ ಹಾಫ್ ಅಲ್ಲಂತೂ ತುಂಬಾ ಲ್ಯಾಗ್ ಅನ್ಸುತ್ತೆ. ಪಾರ್ಟ್ 2 ನಲ್ಲಿ ಫೀಲಿಂಗ್ಸ್ ಅಂತ ರಬ್ಬರ್ ತರ ಫಿಲ್ಮ್ ನ ಎಳಿತಾರೆ. ಕಲೆಕ್ಷನ್ ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಬಿಟ್ಟು ಪುಷ್ಪನ ನೋಡಿದ್ರೆ ಕ್ರಿಂಜ್ ಅನ್ಸೋದು ನಿಜ. ಇಲ್ಲಿ ನಾವು ಒಂದನ್ನ ಗಮನಿಸಬಹುದು, ಅದೇನಂದ್ರೆ ಪುಷ್ಪಾ ಪಾರ್ಟ್ 2 ನ ಸೆಕೆಂಡ್ ಹಾಫ್ ನ ಪಾರ್ಟ್ 3 ಗಂತಾನೆ ತುಂಬಾ ಲ್ಯಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ KGF ನಲ್ಲಿ ಮೈನ್ ಗೋಲ್ಡ್ ನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಪಾರ್ಟ್ 1 ಮತ್ತೆ ಪಾರ್ಟ್ 2 ನಲ್ಲಿ ಮೇಂಟೈನ್ ಮಾಡ್ತಾರೆ. ಕೊನೆಗೆ ಗೋಲ್ಡ್ ಜೊತೆನೆ ಮೂವಿನ ಎಂಡ್ ಮಾಡ್ತಾರೆ. ಆದ್ರೆ ಪುಷ್ಪದಲ್ಲಿ ರಕ್ತಚಂದನನ್ನ ಪಾರ್ಟ್ 1 ನಲ್ಲಿ ಹೈಲೈಟ್ ಮಾಡಿ ಪಾರ್ಟ್ 2 ನಲ್ಲಿ ಅದನ್ನ ಅರ್ಧಕ್ಕೆ ಬಿಡ್ತಾರೆ. ನಂತರ ಅದೇ ಹಳೆ ಸ್ಟೈಲ್ ಗೆ ಹೋಗ್ತಾರೆ. KGF ನ ನಾವು 10 ಸಲ ನೋಡಿದ್ರು ಮತ್ತೆ ನಮಗೆ ಏನೋ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ KGF ನ ರಿಪೀಟೇಬಲ್ ಆಗಿ ವಾಚ್ ಮಾಡಬಹುದು. ಅದೇ ನಂಗೆ ಪುಷ್ಪವನ್ನ ಒಂದ್ಸತಿ ನೋಡೋಕೆ ಕಷ್ಟ ಆಯ್ತು. ಹಾಗೆ ಪುಷ್ಪಾ ಮತ್ತು KGF ನಲ್ಲಿ ಎಮೋಷನಲ್ ಸೀನ್ ಬಗ್ಗೆ ಮಾತಾಡಿದ್ರೆ KGF ನಲ್ಲಿ ನಾವು ಎಮೋಷನಲ್ ಆಗಿ ಫಿಲ್ಮ್ ಗೆ ಕನೆಕ್ಟ್ ಆಗಬಹುದು. ಆದ್ರೆ ಪುಷ್ಪಾದಲ್ಲಿ ಎಮೋಷನಲ್ ಸೀನ್ ಗಳೇ ಕಾಮಿಡಿ ಮತ್ತೆ ಕ್ರಿಂಜ್ ಸೀನ್ ಗಳಾಗಿ ಬದಲಾಗುತ್ತೆ. ಇದನ್ನು ನಾವು ಜಾತ್ರೆ ಸೀನ್ ನಲ್ಲಿ ನೋಡಬಹುದು. ಇಲ್ಲಿ ಶ್ರೀವಲ್ಲಿ ಪುಷ್ಪಾ ಪಾತ್ರದ ನೋವು ಏನಿದೆ, ಅವನ ರೆಸ್ಪೆಕ್ಟ್ ಏನಿದೆ ಅಂತ ಹೇಳೋ ಸೀನ್ ನಲ್ಲಿ ಕ್ರಿಂಜ್ ಪ್ರೋಮ್ಯಾಕ್ಸ್ ತರ ಮಾಡಿದ್ದಾರೆ. ಇದಕ್ಕೆ ಕಾರಣ ರಶ್ಮಿಕಾ ಅನ್ನೋ ಸುಕುಮಾರ್ ಅಂತ ಗೊತ್ತಿಲ್ಲ. ಆದ್ರೆ ಆ ಸೀನ್ ಅನ್ನ ಎಷ್ಟು ಟ್ರೈ ಮಾಡಿದ್ರು ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಈ ರೀತಿ ಕ್ಲೈಮ್ಯಾಕ್ಸ್ ಸೀನು ಕ್ರಿಂಜ್ ಅನ್ಸುತ್ತೆ. ಇನ್ನು ನಂಬರ್ 3, ವಿಲನ್ಸ್ ಅಂಡ್ ದೇರ್ ಸ್ಟ್ರೆಂತ್. KGF ನಲ್ಲಿ ಒಬ್ಬೊಬ್ಬ ವಿಲನ್ ಕೂಡ ಬಹಳ ಸ್ಟ್ರಾಂಗ್ ಇದ್ರು. ಅವರು ರಾಕಿಗೆ ರೆಸಿಸ್ಟ್ ಮಾಡ್ತಾರೆ. ಕೊನೆಯವರೆಗೂ ರಾಕಿ ಹೀರೋ ಅಂತ ಒಂದೇ ರೀಸನ್ ಗೆ ಅವನು ಗೆಲ್ತಾ ಹೋಗಲ್ಲ. ವಿಲನ್ ಗಳಿಗೆ ಮೋಟಿವ್ ಇದೆ. ಆದ್ರೆ ಅದನ್ನ ನಾವು ಪುಷ್ಪದಲ್ಲಿ, ಎಸ್ಪೆಷಲಿ ಪುಷ್ಪಾ 2 ನಲ್ಲಿ ವಿಲನ್ ಗಳು ಕಾಮಿಡಿ ಪೀಸ್ ಗಳಾಗಿರೋ ತರ ತೋರಿಸ್ತಾರೆ. ಹೀರೋಗೆ ಯಾರು ಅಡ್ಡಿ ಇಲ್ಲ ಅನ್ನೋ ತರ ಮಾಡ್ತಾರೆ. ಶಿಖಾವತ್ ಒಬ್ಬನ ಬಿಟ್ರೆ ಬೇರೆ ಯಾವ ವಿಲನ್ ಗಳು ಕೂಡ ರೆಸಿಸ್ಟ್ ಆಗಲ್ಲ ಅನ್ನೋಕ್ಕಿಂತ ಅವರು ಹೀರೋ ಎದುರುಗಡೆನೆ ಬರಲ್ಲ. ಶಿಖಾವತ್
ಶೆಖಾವತ್ ಕೂಡ ಪುಷ್ಪ ಮುಂದೆ ಒಬ್ಬ ಜೋಕರ್ ಆಗ್ತಾನೆ. ಇದು ನಿಮ್ಗೆ ಈಗ ನಾರ್ಮಲ್ ಅನ್ಸುತ್ತೆ, ಆದ್ರೆ ಪುಷ್ಪ ಪಾರ್ಟ್ 1 ನಲ್ಲಿ ಶೆಖಾವತ್ಗೆ ಕೊಟ್ಟ ಬಿಲ್ಡಪ್ ನೋಡಿದ್ರೆ ಬಿಲ್ಡಪ್ ಎಲ್ಲೋ ಇದೆ. ಮತ್ತೆ ಪುಷ್ಪ 2 ನಲ್ಲಿ ಕೆಲವು ವಿಲನ್ಗಳು ಸ್ಕ್ರೀನ್ ಮೇಲೆ ಬರಲ್ಲ, ಅವ್ರು ಯಾಕೆ ಬರಲ್ಲ ಅಂತಾನು ಹೇಳಿಲ್ಲ. ಅದು ಪಾರ್ಟ್ 3 ಗಂತಾನೆ ಲ್ಯಾಗ್ ಮಾಡಿರೋದು. ಅಂದ್ರೆ ಇದು ಪಾರ್ಟ್ 2 ಗೆ ನ್ಯಾಯ ಕೊಟ್ಟಂಗಾಗಲ್ಲ. KGF ನಲ್ಲಿ ವಿಲನ್ಗಳೆಲ್ಲ ವಿಲನ್ಗಳಾಗೇ ಇರ್ತಾರೆ, ಕಾಮಿಡಿ ಪೀಸ್ ಗಳಲ್ಲ. ನಂಬರ್ 4 ಸಾಂಗ್ಸ್ ಅಂಡ್ ಇಟ್ಸ್ ಪ್ಲೇಸ್ಮೆಂಟ್. KGF ನ ಸಾಂಗ್ ಗಳು ಪರ್ಫೆಕ್ಟ್ ಆಗಿ ಸಿಚುವೇಶನ್ ಗೆ ತಕ್ಕ ಹಾಗೆ ಇದೆ. ಸಾಂಗ್ ಪ್ಲೇಸ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಾಂಗ್ ಗಳು ಕೂಡ ಮೂವಿನಲ್ಲಿ ಬರೋ ಕ್ಯಾರೆಕ್ಟರ್ ಗಳನ್ನೇ ಡಿಫೈನ್ ಮಾಡುತ್ತೆ. ಕ್ಯಾರೆಕ್ಟರ್ ಬಗ್ಗೆ ಸಾಂಗ್ ಹೇಳ್ತಾ ಇರುತ್ತೆ. ಒಂದೊಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ಪುಷ್ಪದಲ್ಲಿ ಎಲ್ಲೆಲ್ಲೋ ಸಾಂಗ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಮೇಜರ್ ಆಗಿ ಇದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದ್ಸಲ ನಂಗೆ ಶಾಕ್ ಆಗಿತ್ತು, ಇದ್ಯಾಕೆ ಇಲ್ಲಿ ಬಂತು ಅಂತ. ಅದು ಆ ದೇವಿ ವೇಷದಲ್ಲಿ. ಹಾಗೆ KGF ನಲ್ಲಿ ಹೀರೋ ಡ್ಯಾನ್ಸ್ ಮಾಡಲ್ಲ, ಯಾಕಂದ್ರೆ ಅದು ಅವನ ಕ್ಯಾರೆಕ್ಟರ್. ಪುಷ್ಪದಲ್ಲಿ ಮತ್ತೆ ಆ ಸ್ಟೆಪ್ ಗಳನ್ನು ನೋಡಿದ್ರಂತೂ ಮತ್ತೆ ಈ ಮೂವಿನಲ್ಲಿ ಒಂದು ಪದ ಮತ್ತೆ ಮತ್ತೆ ರಿಪೀಟ್ ಆದ್ರೆ ಅದನ್ನೇ ಸಾಂಗ್ ಮಾಡಿ ಬಿಡ್ತಾರೆ. ನನಗೆ ಕಿಸಕ್ ಅಂತ ಸೌಂಡ್ ಕೇಳಿಸ್ತು, ನಿಮ್ಗೂ ಕೇಳಿಸ್ತಾ ಸೌಂಡ್ ಕಿಸಿಕ್ ಅಂತ ಅವ್ರೆ ಸರ್. ನಿಮ್ಗೆ ಏನಾದ್ರು ಕೇಳಿಸ್ತಾ ಸೌಂಡ್ ಕಿಸಕ್ ಅಂತ? ಕಿಸಿಕ್ ಅಂತ ಸೌಂಡ್ ಬರ್ಬೇಕಲ್ಲ, ಕಿಸಿಕ್ ಅಂತ ಫೋಟೋ ತೆಗಿತೀರಾ? ಕಿಸಿಕ್ ಅಂತ. A few moments later. ಮೂವಿನಲ್ಲಿ ಪುಷ್ಪ ಹೆಂಗಿರ್ತಾನೋ ಅದ್ರ ಉಲ್ಟಾ ಸಾಂಗ್ ನಲ್ಲಿ ಇರ್ತಾನೆ. ಮತ್ತೆ ಪುಷ್ಪದಲ್ಲಿ ನೀವು ಒಂದ್ ಗಮನಿಸಿದ್ರೆ ಈಸಿ ಸ್ಟೆಪ್ ಗಳನ್ನೇ ಸಾಂಗ್ ನಲ್ಲಿ ಹಾಕಿದ್ದಾರೆ, ಯಾಕಂದ್ರೆ ರೀಲ್ಸ್ ಮಾಡೋ ಚಪ್ರಿಗಳಿಗೆ ಈಸಿ ಆಗ್ಲಿ ಅಂತ, ಹಾಗೆ ಅದು ಪ್ರಮೋಷನ್ ಆಗ್ಲಿ ಅಂತ. ಆದ್ರೆ KGF ನಲ್ಲಿ ಇಂಥ ಚೀಪ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿಲ್ಲ. ಹಾಗೆ ನಾವು ಸಾಂಗ್ ಲಿರಿಕ್ಸ್ ನ ಗಮನಿಸಿದ್ರೆ ಅದು ಡಿಸಿಪ್ಲಿನ್ ಆಗಿ ಬಂದಿದೆ. ಅದೇ ಪುಷ್ಪದಲ್ಲಿ ಸುಮ್ನೆ ಗೀದ್ದಾಗಿದೆ. ಪುಷ್ಪ ಮೂವಿ ಡಬ್ಬಡ್ ಸಾಂಗ್ ಗಳನ್ನ ನೋಡಿದ್ರಂತೂ ಚಿನ್ನದ ಒಡವೆನ ತೊಟ್ಟಾಗ ಒಂದ್ಸಾರಿ ಕಸ ಹೊಡಿತಿದ್ರೆ ಒಂದ್ಸಾರಿ ಮೈಯ ಮುರಿತಿದ್ರೆ ಒಂದ್ಸಾರಿ ನೀನು ಹೇಳಿದ್ರೆ ನೀಚಕ್ಕೂ ಒಂದ್ಸಾರಿ. ಮತ್ತೆ ಇವರಿಗೆ ಆಕ್ಟರ್ಗಳು ನಾರ್ಮಲ್ ಅಲ್ಲ, ಕ್ರಿಂಜ್ ಆಕ್ಟರ್ಗಳೇ ಬೇಕು. ಮತ್ತೆ ಈ ಸಾಂಗ್ ಗಳನ್ನ ನೋಡಿ ಎ ಸರ್ಟಿಫಿಕೇಟ್ ಯಾಕೆ ಕೊಟ್ಟಿಲ್ಲ ಅಂತ ಅನ್ಸೋದಂತೂ ನಿಜ. ನಂಬರ್ 5 ಲಾಜಿಕ್ ಇನ್ ಮೂವಿ. ಪುಷ್ಪ ಮತ್ತು KGF ಈ 2 ಮೂವಿಗಳಲ್ಲಿ ಫೈಟ್ ಸೀನ್ ಗಳಿದೆ. ಎಸ್, ಅದು ಹೀರೋ ಎಲಿವೇಶನ್ ಗೆ ಬೇಕಾಗುತ್ತೆ. KGF ನ ಫೈಟ್ ನಲ್ಲಿ ಲಾಜಿಕ್ ಅನ್ನು ನೋಡಬಹುದು. ಹೀರೋ ಒಬ್ಬನ ಹೊಡೆದ್ರೆ ಒಬ್ಬನೇ ಬೀಳ್ತಾರೆ, ಇದು ಓಕೆ. ಬಟ್ ಪುಷ್ಪದಲ್ಲಿ ಲಾಜಿಕ್ ಅನ್ಫಾರ್ಚುನೇಟ್ಲಿ ಅಬ್ಸೆಂಟ್ ಆಗಿದೆ. ಈ ಮೂವಿನಲ್ಲಿರೋ ಫೈಟ್ ಸೀನ್ ಗಳನ್ನ ನೋಡಿದ್ರಂತೂ ಒಬ್ಬನ ಹೊಡೆದ್ರೆ 4 ಜನ ಹಾರ ಹೋಗ್ತಿರ್ತಾರೆ. ಮತ್ತೆ ಫೈಟ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬಾ ಲಾಜಿಕ್ ಲೆಸ್ ಸೀನ್ ಗಳಿದೆ. ಓದಕ್ ಬರ್ದಿದ್ದವನು ಜಪಾನೀಸ್ ಕಲಿಯೋದಾಗಿರ್ಬೋದು, 100 ಕೋಟಿ ಕೊಟ್ಟು ಹೆಲಿಕಾಪ್ಟರ್ ತಗೊಂಡಿರೋದಾಗಿರ್ಬೋದು. ನೋಡ್ತಾ ಹೋದ್ರೆ ತುಂಬಾ ಲಾಜಿಕ್ ಲೆಸ್ ಸೀನ್ ಗಳಿದೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಲಾಜಿಕ್ ಜೊತೆನೆ ಗ್ರಾವಿಟಿನೂ ಅಬ್ಸೆಂಟ್ ಆಗಿರುತ್ತೆ. ತನ್ನ ಮಗಳನ್ನ ಕಾಪಾಡೋಕೆ ವೈರಿಗಳನ್ನ ಮೆಟ್ಟಿ ನಿಲ್ಲೋಕೆ ಪುಷ್ಪ ಲಿಟ್ರಲಿ ಒಂದು ನಾಯಿಯಾಗಿ ಬದಲಾಗ್ತಾನೆ. ಕೈ ಕಾಲು ಕಟ್ಟಿದ್ರು ಪುಷ್ಪ ಗಾಳಿಲೆ ಹಾರಿ ಸಾಯಿಸ್ತಾ ಇರ್ತಾನೆ. ಎಲ್ಲರನ್ನು ಬಾಯಲ್ಲೇ ಕಚ್ಚಿ ವಿಲನ್ಗಳನ್ನ ಹಾರಿ ಸಾಯಿಸ್ತಾನೆ. ಈ ಲೆವೆಲ್ಗೆ ಕ್ರಿಂಜ್ ಇದ್ರು ಇದು ಹೇಗೆ 1700 ಕೋಟಿ ಕಲೆಕ್ಷನ್ ಅನ್ನ ಮಾಡ್ತು ಅಂತ ಆ ಚಪ್ರಿ ಫ್ಯಾನ್ಸ್ಗೆ ಕೇಳಬೇಕು. ನಿಜ ಹೇಳ್ಬೇಕಂದ್ರೆ ಪುಷ್ಪ ಮೂವಿನ ಅಲ್ಲು ಅರ್ಜುನ್ ಒಬ್ರೆ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ. ಅವ್ರ ಆಕ್ಟಿಂಗ್ ಇಲ್ಲಿ ಪ್ಲಸ್ ಪಾಯಿಂಟ್. ಆ ಜಾತ್ರೆ ಸೀನ್ ಅಂತೂ ಇವರ ಆಕ್ಟಿಂಗ್ ಪೀಕ್ ನಲ್ಲಿ ಹೋಗಿರುತ್ತೆ. ಇದೇ ಕಾರಣ ನಾರ್ತ್ ನಲ್ಲಿ ಪುಷ್ಪ 800 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ. ಅದೇ KGF ಸಿನಿಮಾ ಯಶ್ ಮತ್ತೆ ಪ್ರಶಾಂತ್ ನೀಲ್ ಅವರಿಂದ ನಾವ್ ಹೇಗೆ ನೋಡಿದ್ರು ಇಲ್ಲಿ KGF ಅಂತ ರಾಯಲ್ ಮೂವಿನ ಇಂತ ಕ್ರಿಂಜ್ ಮೂವಿ ಜೊತೆ ಬರೀ ಕಲೆಕ್ಷನ್ ಹಿಡ್ಕೊಂಡು ಕಂಪೇರ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಟಿಕೆಟ್ ಪ್ರೈಸ್ ಏರಿಸಿ ಹೈಪ್ ಕೊಟ್ಟು ಕಲೆಕ್ಷನ್ ಮಾಡೋ ಮೂವಿ ಒಂದ್ ಕಡೆ ಆದ್ರೆ, ಕೋವಿಡ್ ಟೈಮ್ ನಲ್ಲಿ 50% ಸೀಟ್ ರಿಸರ್ವೇಶನ್ ಇದ್ರು 1200 crores ಅನ್ನ ಕಲೆಕ್ಟ್ ಮಾಡಿರೋ KGF ಒಂದ್ ಕಡೆ. KGF ನ ಒಂದ್ಸಲ ನೋಡಿದ್ರೆ ಅರ್ಥ ಆಗೋದು ಕಷ್ಟ. KGF ಬರೀ ಮಾಸ್ ಮೂವಿ ಆಗಿ ನಿಲ್ಲಲ್ಲ, ಬದಲಾಗಿ ಸ್ಟ್ರಾಂಗ್ ಪ್ಲಾಟ್ ಜೊತೆ ಫಿಟ್ ಸ್ಕ್ರೀನ್ ಪ್ಲೇ ಜೊತೆ ಮೂವಿ ಹೋಗುತ್ತೆ. ಅದೇ ಪುಷ್ಪನಲ್ಲಿ ಬರೀ ಹೈಪ್ ಕೊಟ್ಕೊಂಡು ಸದ್ದು ಮಾಡಿದೆ. ಇನ್ನು ಇದರ ಪಾರ್ಟ್ 3 ಬೇರೆ ಬರುತ್ತಂತೆ, ಏನ್ ಕತೆನೋ ಏನೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.